ಇಲ್ಲೆಲ್ಲರೂ ಸೇರಿದ್ದು ನೋಡಿ ತುಂಬ ಸಂತೋಷ ಆಯಿತು. ಇವತ್ತು 6ನೇ ದಿವಸ ನಮ್ಮ ವುಮೆನ್ಸ್ ವೀಕ್ ಇದು ಮಾಡ್ತಾ ಇರೋದು. ಈ ಆರ್ಟನ್ನು ನಮ್ಮ ಸದಸ್ಯರು ಭಾವನಾ ಅವರು ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲನೂ ನಿಮಗೆ ಉಪಯೋಗ ಆಗುತ್ತೆ. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಟೈಮಲ್ಲಿ ಯೂಸ್ ಮಾಡ್ಬೋದು, ಹಬ್ಬಗಳ ಟೈಮಲ್ಲಿ ಕೂಡ ಈ ಕಲೆಯನ್ನೇ ಯೂಸ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಕಲಿತ ಮೇಲೆ ನೀವೆಲ್ಲ ಯೂಸ್ ಮಾಡ್ಕೊಳ್ಳಿ. ತಾಯಿ ಫಸ್ಟ್ ಸ್ಯಾಂಪಲ್ ನನಗೆ ಕೊಟ್ಟಿರೋದು. ಈ ಥರನೂ ಯೂಸ್ ಮಾಡಿ. ಥ್ಯಾಂಕ್ ಯು, ಸೋ ನೈಸ್. ಈ ಕಡೆ ನೋಡಿ. ಮಾಡಿದ್ರೆ ಇನ್ನೊಂದು ಟೇಬಲ್ ಇಲ್ಲಿ ಹಾಕ್ಬಿಟ್ಟು ನಾವು ಹಿಂಗೆ ನಿಂತ್ಕೊಂತೀವಿ. ಅವ್ರು ಆ ಕಟ್ ಮಾಡಲಿ, ನಾವು ಈ ಕಟ್ ಮಾಡಿ. ಇವಾಗೆಲ್ಲ ಹತ್ತ ಇಷ್ಟು ಜನ ಇದ್ದೀವಿ. ಅಲ್ಲ, ಅವ್ರವ್ರು ಅಲ್ಲಿ ಕೆಳಗೆ ಹೋಗಿ ಕೂತ್ಕೊಂಡು ಮಾಡ್ತಾರೆ. ಏನು ಬೇಕು? ಕತ್ರಿ ಇದು ಭಾವನದೇ ಅದು ಅದೇ ಇದೆಲ್ಲ ನಂದು. ತಗೋ. ನಾನು ಅದಕ್ಕೆ ಬುಟ್ಟಿ ತಂದಿದ್ದೆ. ಆ ಬುಟ್ಟಿ ಆಯ್ತಲ್ಲ, ಸುಮ್ಮನೆ ಹಾಗೆ ನಿಮಗೆಲ್ಲ ಎಷ್ಟು ಬೇಕು ಅಷ್ಟು ಮಾಡಿ. ಇವಾಗ ನೋಡ್ಕೊಳ್ರಿ, ಆಮೇಲೆ ಕೆಳಗೆ ಕುತ್ಕೊಂಡು ಮಾಡಿ. ಹಾಂ, ಫಸ್ಟ್ ಅವ್ರು ಮಾಡೋದು ಸಾಕು ಅಷ್ಟೇ. ಈ ಗಾಳಿ ಇದೆಯಲ್ಲ, ಇವೆಲ್ಲ ರೌಂಡ್ ಆಗ್ತದೆ. ಹೌದಲ್ಲ. ಈಗ ಈಸಿ ಅಂದು ಫಸ್ಟ್ ಕೋನ್ ಹೆಂಗೆ ಮಾಡೋದು? ಅದೇನು ವೀಡಿಯೋ ಮಾಡ್ತಾ ಇದೆಯಲ್ಲಮ್ಮ. ಕೋನ್ ಹೆಂಗೆ ಮಾಡ್ತೀವಲ್ಲ, ಸಮೋಸ ಹಿಂಗೆ ಮಾಡಿ ಇಲ್ಲಿ ಪಿನ್ ಮಾಡಿ. ಇದು ಒಂದು ಈ ಥರ ಬೇಸಿಕ್ಸ್ ಎಲ್ಲ ತೋರಿಸ್ಕೊಡ್ತಾರೆ. ಹಿಂಗೆ ಕಲಿಬೇಕಲ್ಲ. ಹೆಂಗೆ ಟೈಟ್ ಮಾಡ್ಬೇಕು ಅದನ್ನ ಹೇಳ್ರಕ್ಕ. ಟೈಟಾಗಿ ಮಾಡಿ ಮಾತಾಡಲ್ಲ. ಹಾಂ, ಮತ್ತೆ ಸರಿ. ಈಗ ಇದನ್ನ ಇಡೋದು ತೋರಿಸು. ಇವಾಗ ಈ ಥರ ಎಲ್ಲ ಮಾಡಿದ್ಮೇಲೆ ಇದು ಫೋಲ್ಡಿಂಗ್ ಇದೆಯಲ್ಲ, ಈ ಥರ ಇರೋದನ್ನು ತಗೊಂಡು ಹಿಂಗೊಮ್ಮೆ ಹಿಂಗೆ ಕಾರ್ನರ್ ಬರಬೇಕು, ಹಿಂಗೆ ಬರಬೇಕಿಲ್ಲ. ಆಮೇಲೆ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಇದು ಹಿಂಗೆ ಕೈಯಲ್ಲಿ ಹಿಡಿಬೇಕು. ಇದು ಕೂಡ ಅದೇ ಥರ ಮಾಡಿರೋದನ್ನು ಹಿಂಗೆ ಹಿಡ್ಕೊಂಡು ಆಮೇಲೆ ಇದರಲ್ಲಿ ಇದನ್ನ ಇಡೋದು, ಒಳಗೆ ಸೇರಿಸ್ಬೇಕು. ಆಮೇಲೆ ಇದರನ್ನು ಈ ಪಾರ್ಟಿಷನ್ ಇದರಿದೆಯಲ್ಲ, ಇದರಲ್ಲಿ ಇದನ್ನು ಸೇರಿಸ್ಬೇಕು. ಲಾಕ್ ಆಗಬೇಕಾದ್ರೆ ಎರಡೂ ಕಡೆ. ಅವಾಗ ನಾವು ಇದು ಮಾಡಿಸ್ತೀವಿ. ಈಗ ಸ್ಟ್ಯಾಪಲ್ ಮಾಡಿ. ಮಸ್ತ್. ಅರ್ಧ ಮಾಡಿ ಎಲ್ಲ ಒಂದೊಂದು ಸ್ಯಾಂಪಲ್ ಮಾಡ್ಕೊಳ್ಳಿ. ಒಂದಿಲ್ಲ ಎರಡು ಮಾಡ್ಕೊಳ್ಳಿ. ಇದಕ್ಕೇನು ಬೇಕಾಗಿಲ್ಲ, ಬೇಡ ಬೇಡ. ಸರಿ, ಈಗ ಇದನ್ನ ಇಟ್ಟು ತೋರಿಸು. ಇದಕ್ಕೆ ಸ್ಟೇಪಲ್ ಮಾಡಿ. ಇವಾಗ ಇಲ್ಲಿ ಏನು ಮಾಡೋದು? ಹಿಂಗೆ ಸ್ಟೇಪಲ್ ಮಾಡ್ಕೊಂಡ್ರೆ ಇದನ್ನ ಮತ್ತೆ ಅದಕ್ಕೆ ಫಿಕ್ಸ್ ಮಾಡಬೇಕು. ಇರಲಿ ನಡೀತದೆ. ಹಿಂಗೆ ಮಾಡಿ ಫಸ್ಟು ಹಿಂಗೆ ಫ್ಲವರ್ ಇಟ್ಕೊಂಡು ಹಿಂಗೆ ಮಾಡಿ. ವೆರಿ ಈಸಿ ಇದು. ಈ ಸ್ಟೆಪ್ ಮಾತ್ರ. ಇಲ್ಲಿ ನೋಡಿ. ಅಲ್ಲ, ಇದು ಹಿಂಗೆ ಬಿಚ್ಚಿ ಇನ್ನೊಂದ್ಸರಿ ತೋರಿಸಿ. ಸೇಮ್ ಅದೇ ಎಕ್ಸ್ಪ್ಲೈನ್ ಇದು ಬರುತ್ತೆ. ಓಕೆನಾ? ಇಲ್ಲಿದೆ ಒಂದು ಮಾಡಬೇಕಂದ್ರೆ ಫಸ್ಟ್ ಒಂದು 15-20 ಇವು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹಾಂ, ನೀವು ಹೂ ಬೇಕು ಅಂತ ಇನ್ನೊಂದು ಫಾಸ್ಟಾಗಿ ಮಾಡ್ಕೊಳ್ಳಿ. ತಂದದ್ದು. ಹಾಂ, ಇದು ನಂದಿವರ್ಧನ ಮೊಗ್ಗು. ಇದರಲ್ಲಿ ಎರಡು ಮಾಡಿಕೊಂಡ್ರೆ ಅರಳಲ್ಲ. ಅದಕ್ಕೆ ಯಾವುದೇ ಒಂದು ಬೇಕು ಅಂದರೆ ಬೇಸಿಕ್ ಇದು ಬೇಕೇ ಬೇಕು. ನೀವು ಫ್ಲವರ್ ಇಡಬೇಕಂದ್ರೆ ಹಾಂ, ಇದು ಹಿಂಗೆ ಟೈಪ್ ತೊಗೊಂಡು ಹಿಂಗೆ ಹಿಂಗೆ ಮಾಡ್ಕೊಟ್ಟು ಹೋಗ್ಬೇಕು. ಇಲ್ಲೇ ಪಿನ್ ಹೊಡಿಬೇಕು. ಅವಳು ಬರ್ತಾಳೆ, ಅಲ್ಲಿ ಬರ್ತಾಳೆ ಅಷ್ಟು. ಈ ಥರ ಆದಮೇಲೆ ನೀವು ಈ ಕಡೆ ಭಾವನಾ ಈ ಕಡೆ ಬಾ ನೀನು. ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಕಂಪ್ಲೀಟ್ ಫಿನಿಶ್. ಅಲ್ಲಮ್ಮ, ನಮಗೆ ಅದು ಗೊತ್ತೇ ಆಗಿಲ್ಲ. ನೋಡ್ತಾರೆ ಇಲ್ಲಿ ಸ್ವಲ್ಪ
ಈ ಥರ ಸ್ವಲ್ಪ ತಗೊಂಡು ಲೈಟಾಗಿ ತಿನ್ಕೊಂಬರ್ರಿ ಅಂತ ಹೇಳ್ತೀನಿ ಎಷ್ಟು ಉದ್ದದವಲ್ಲ ಇದು? ಹಾಂ ಶೀಟ್ ಮೇಲೆ ಅದು ಆ್ಯಕ್ಚುಲಿ ಕರ್ಟನ್ಗೆ ಎಲ್ಲ ಅದೇ ಇದಕ್ಕೆಲ್ಲ ಇದೆ ತಗೊಂಡು ಅದೇ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್. ಇದು ಮೂರನೇದು ನಿಮ್ಗೆ ಇದು ಶೇಪ್ ಕಾಣಬೇಕಂದ್ರೆ ಇಷ್ಟೇ ಸಾಕು. ಒಂದು ಹಾಕಿ ಒಂದು ಇಲ್ಲಿ ಹಾಕಿ ಯಾಕೆ ಅವರು ನಾನು ಸೀರಿಯಸ್ ಇದ್ದೀನಿ ಇಲ್ಲ ಅಂದರೆ ನಾನು ಇದಾಗ್ತೀನಿ ಸಾಂಗ್ ಆಗ್ತೀನಿ 3 ಪಿನ್ ಭಾಳ ಆಯ್ತು. ಇಲ್ಲ ಇಲ್ಲಿ ಇದು ಬರುತ್ತೆ ಎರಡೇ ಸಾಕು. ಅಲ್ಲ ಇದು ಬೇಡ ಫುಲ್ ಮಾಡಬೇಡಿ. ನೆಕ್ಸ್ಟ್ ಮ್ಯಾಟಿಂಗ್ ಕಲಿಯೋಣ. ಇದು ಫೋಲ್ಡಿಂಗ್ ಅಷ್ಟೇ ನೋಡ್ಕೊಳ್ರಿ. ಈಗ ರೌಂಡ್ ಮಾಡ್ಕೊಂಡಿರಲ್ಲ ಅದಕ್ಕೆ ಇದು. ಮ್ಯಾಟ್ ಕಲ್ತ್ಬಿಟ್ಟು ಬೇಕಾದ್ರೆ ಟೈಮ್ ಇತ್ತು ಅಂದ್ರೆ ಇದೆಲ್ಲ ಮಾಡ್ಕೊಂಡು ಅಕಸ್ಮಾತ್ ನಿಮ್ಗೆ ಈಸಿಯಾಗಿ ಮಾಡ್ಕೋಬೇಕಂದ್ರೆ 1 2 3 4 ಮಾಡ್ಕೊಳ್ಳೋದು, ಗ್ಯಾಪ್ ಇದ್ದಲ್ಲೇ ಫ್ಲವರ್ ಇಡೋದು. ಇದು ಬೇಡ, ಇನ್ನ ಫ್ರೀಲ್ ಬೇಕು ಅಂದ್ರೆ ಉದ್ದನ್ನು ತಗೋಬೇಕು. ಆಗ ಆಲ್ಮೋಸ್ಟ್ ಬಹಳ ಉದ್ದ ಸಿಗೋದಿಲ್ಲ. ಇಲ್ಲಾಂದ್ರೆ ಇದನ್ನ ಮಾಡಿ ಇದ್ರ ಮಧ್ಯದಲ್ಲಿ 2 ಫೋಲ್ಡ್ ಮಾಡಿದ್ವಲ್ಲ ಈ ತರ ಅದು ಮಧ್ಯದಲ್ಲಿ ಅಲ್ಲಿ ಇಡಬಹುದು. ಇಲ್ಲಿ ಮತ್ತೆ ಇದನ್ನ ಇಲ್ಲಿ ಇಡಬಹುದು. ಮತ್ತೆ ಇದನ್ನ ಈಗ ನಮ್ಗೆ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೇಕು, ಡಿಸೈನು ಕಾಣಿಸ್. ಫಸ್ಟ್ ಸ್ಟಾರ್ಟಿಂಗ್ ಇದು ಸಿಂಗಲ್ ಇರುತ್ತೆ ಇದು. ಇದಕ್ಕೇನು ಅಷ್ಟು ದೊಡ್ಡದು ಲೀಫ್ ಬೇಕಾಗೋದಿಲ್ಲ, ಬಟ್ ಏನು ಇದ್ದಂಗೆಲ್ಲ ಸ್ಟಿಫ್ನೆಸ್ ಇರುತ್ತೆ. ಹಿಂಗೆ ಮಾಡಿ ಜಸ್ಟ್ ಒಂದೊಂದಕ್ಕೆ ಪಿನ್ ಹೊಡೆಯೋದು ಬೇಡಕ್ಕ. ಹೊಡಿರಿ. ಅಕ್ಕಕ್ಕೆ ಬರುತ್ತಲ್ಲ ಅವ್ರು ಓಲ್ಡ್ ಮಾಡ್ತಾರೆ ಕರೆಕ್ಟ್. ನಾವು ಹೇಳ್ಬೇಕು ಮಾಡ್ರಿ ಅಂದ್ರೆ ಒಂದೊಂದಕ್ಕೆ ಭಾಳ ಇದಾಗ್ಬಿಡ್ತೈತಿ. ಸಪೋರ್ಟ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಎರಡಕ್ಕೆ ಒಂದು ಹೊಡೀರಿ. ಹಂಗೆ ಇವಾಗ ಹಿಂಗೆ ಮಾಡ್ತೀವಲ್ಲ, ಪಿನ್ನು ಹಾಕಿದರೆ ದಪ್ಪ ಬಂದು ಹಾಂ ಹೀಗೆ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಶೇಪ್ ಚಂದ ಬರುತ್ತೆ. ಹಿಂಗೆ ಯಾವಾಗ ಕೂಡೋದಿಲ್ಲ ಅನಿಸ್ತೈತಿ ಅವಾಗ ಪಿನ್ ಹೊಡ್ತೀವಿ. ಇದು ಜಾಸ್ತಿ ಬರ್ತದೆ. ಹಿಂಗೆ ಇಡೋದು. ಈ ಥರ ಅಲ್ಲ ಸುಪರ್ಣ ಭಾವನ ಇದು ಹಿಂಗೆ ಮಾಡಿದಾಗ ಇದು ಹಿಂಗೆ ಕೈ ಹಿಂಗ್ ಮಾಡಿದಾಗ ಹೊಡ್ಬೇಕು, ಹಾ. ಇದು ಇಲ್ಲಿ ಕ್ರಾಸ್ ಆಗ್ಬಿಟ್ಟಿರುತ್ತೆ. ಹಿಂಗೆ ಸೆಂಟರ್ ಮಾಡಬೇಕಾದ್ರೆ ಅದು ಗೊತ್ತಾಗುತ್ತೆ ನೋಡು. ಇದು ಇಷ್ಟೊಂದು ಇಟ್ಕೋಬಾರ್ದು. ಕೈ ಒಳ್ಳೆ ರೂಢಿಯಾಗಿರ್ತದೆ. ಅದೇ ನೀನು ಪ್ರಾಕ್ಟೀಸ್ ಐತಲ್ಲ, ನೀನು ಮಾಡಿದಾಗ ಅದೇನು ದೊಡ್ಡದು ಅನ್ಸುತ್ತೆ. ಮಾತ್ರ ಹಿಂಗೆ ತಗೊಂಡು ಕ್ಲೋಸ್ ಆಗಿ ಹಿಂಗೆ 2 ಫೋಲ್ಡ್ಸ್. ಹಿಂಗೆ ಬಂದ ಹಾಂ ನೆಕ್ಸ್ಟು ಹೀಗೆ ಇಲ್ಲಾಂದ್ರೆ ಹೆಚ್ಚು ಅಲ್ಲ ಕೆಳಗೆ ಬರಬೇಕು. ಇಲ್ಲಿ ಒಂದು ಇನ್ನೊಂದು ಫ್ಲವರ್ ಬೇಕು. ಅಲ್ಲ ಹಿಂಗೆ ಇಟ್ಕೊಂಡು ಸ್ವಲ್ಪ ಅಗಲ. ಹಾಂ ಹಿಂಗೆ ಕಾಲರ್ ಟೈಪ್ ಅಲ್ಲ, ಕಾಲರ್ ಫೋಲ್ಡ್. ಇನ್ನೊಂದು ಫ್ಲವರ್. ಹೌದು, ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನ ಆರ್ತಿ ತಟ್ಟಿ ಟೈಪು ಯೂಸ್ ಮಾಡ್ಬೋದು. ಥರ್ಮಾಕೋಲ್ದಲ್ಲಿ ಆ ಕಡೆ ಈ ಕಡೆ 4 ಇಟ್ಟು ಗ್ಯಾಪ್ ಇದ್ದಲ್ಲಿ ನೀವೇನಾದರೂ ಡಿಸೈನ್ ಮಾಡ್ಕೊಳ್ರಿ. ಈ ನಾ ಕಲ್ಸಿದ ಫೋಲ್ಡಿಂಗ್ಸ್ ಇದಾವಲ್ಲ ಹಂಗೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕಂದ್ರೆ ಆ ಥರ ಮಾಡ್ಕೊ. ಆ ಥರ ಮಾಡ್ಕೋಬೋದು. ಹಿಂಗೆ ಮಾಡಿ ಅಕ್ಕ ಫ್ಲವರ್ ಇಟ್ಕೊಡಿ ಫಸ್ಟ್. ಗೊತ್ತಾಯ್ತಾ? ನೀವು ನೀಟಾಗಿ ಫೋಲ್ಡ್ ಮಾಡಿ. ಹೂವು ಕೂಡ ಚೆನ್ನಾಗಿರುತ್ತೆ. ಸಣ್ಣದಾಯ್ತು. ಅದು ಅಷ್ಟೇ, ಇವು ಅಷ್ಟೇ ಬಾಡೋದಿಲ್ಲ. ಅಂಥವೆಲ್ಲ ಮಾಡಿಲ್ಲ. ಅದೇ ನೀನು ಜಲ್ದಿ ತಲುಪೆ. ಅಲ್ಲ ಮಾತ್ರ ಮಾಡಿದ್ರೆ ಖುಷಿ ಆಯ್ತು. ನಾವು ಹಿಂಗೆ ಕಲಿಯೋದೆಷ್ಟು ಯೂಟ್ಯೂಬಲ್ಲಿ ಮಾಡ್ತಾರೆ ಇಲ್ಲ. 2 ಫೋಲ್ಡ್. ಹಿಂಗೆ ಹಿಡ್ಕೊಂಡು ಫೋನ್ ಹಿಂಗೆ ಮಾಡ್ತೀವಲ್ಲ
ಆ ಥರ ಮಾಡ್ಕೊಂಡು ಬರೀ ಕೋನ್ ತೋರಿಸ್ತೀರ ನೀವು ಮಸಾಲೆ ಮಂಡಕ್ಕಿ ತಿಂತೀರಲ್ಲ ಹೌದಾ ಏನು ಕಲರ್ ಪೇಪರ್ ಮಾಡಿ ಇಟ್ಕೋಬೇಕು ನೆನಪಿರ್ಬೇಕಂದ್ರೆ ಅಷ್ಟೇ. ಆವಾಗೆ ಮಾಡಿದ್ದಂಗೆ ದೊಡ್ಡದು ದೊಡ್ಡದಿದೆ ಹಿಂಗೆ ಒಳಗಡೆ ಹಿಂಗೆ ಮಾಡಿದರೆ ಟೈಟ್ ಆಗುತ್ತೆ. ಆಮೇಲೆ ಇಲ್ಲೊಂದು ಪಿನ್ ಹಾಕೋಬೇಕು ಇನ್ನು ಒಳಗಡೆ ಇದೆ ಸ್ಟ್ಯಾಪ್ ಎರಡಾಗಿದ್ದಕ್ಕೆ ಗಟ್ಟಿ ಇದೆ. ಕೆಳಗಡೆ ಸ್ಪಂಜ್ ಇದೆ. ಸೊ ನಿಮ್ಗೆ ಇನ್ನೂ ಸ್ಟಿಫ್ ಆಗಿ ಕೊಡ್ಬೇಕಂದ್ರೆ ಇದನ್ನ ಇಲ್ಲಿ ಹಾಕ್ಕೊಂಡು ಏನೋ ಆಯ್ತು. ಇದೇನಿದು ಬಟ್ಲ ಬಟ್ಲಾ ಸ್ಪಂಜ್ ನೋಡಿಲ್ಲ ನೀವು? ಸ್ಪಂಜ್ ಇತ್ತು ಕೆಳಗೆ. ನಿಮ್ಮ ಐಡಿಯಾ ಏನು ಬೇಕಾದ್ರೆ ಕೆಳಗಡೆ ಇಟ್ಟು ಕೂರಿಸ್ಬೋದು. ಈಗ ಇಂಥ ಭಾಳ ಇದ್ದು ಅಂದರೆ ಎಲ್ಲ ಸ್ಪಂಜ್ ಇದ್ರೂ ಕೂಡ ಕೆಳಗಿಟ್ಟು ಮಾಡಿ ಹಿಂಗೆ ಬಟ್ಲ ಇಲ್ಲ ಅಂದ್ರೂ ಕೂಡ ಸ್ಪಂಜ್ ಸ್ಪಂಜ್ ಅದು ಕಡ್ಡಿ ಆದರೆ ಇದಾಗ್ಬಿಡುತ್ತೆ ಸ್ಟಿಫ್ ಆಗಿ ಸ್ಟಿಫ್ ಆಗಿದೆ. ಈ ಸ್ಪಂಜ್ ಎಲ್ಲಿ ಸಿಕ್ಕುತ್ತೆ? ನಾವು ಹಬ್ಬದಿಂದ ತರ್ತೀನಲ್ಲ ಮತ್ತು ನಾವು ಒಂದು ಕೇಸ್ ಸ್ಪಂಜ್ ಇರುತ್ತೆ ನಮ್ಮ ಮನೆಗಳಲ್ಲಿ ನಾವು ಇಟ್ಕೊಂಡಿರ್ತೀವಿ ಅವಾಗ. ಇವು ಒಂದೆರಡು ಸರಿ ಯೂಸ್ ಮಾಡ್ತೀನಿ ಒಣಸಲ ನಾನು ಒಣಗಿಸ್ಬಿಟ್ಟು ಹೌದು ನಾನು ಹಂಗೆ ಅದನ್ನ ಹಾಕಿ ಹಾಕಿ ಒಣಗಿ ಮತ್ತೆ ಬಿಸಿಲಲ್ಲಿ ಇಟ್ಟು ಮತ್ತೆ ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಒಂದು ಬ್ರಿಕ್ ಅಷ್ಟು ಕಾಸ್ಟ್ಲಿ ಒಂದು ಬ್ರಿಕ್. ಈಗ ಸ್ಟಿಫ್ ಕುಂತ ಇಲ್ಲ. ಹೌದೌದು. ಈಗ ನಿಮ್ಗೆ ಡಿಸೈನ್ ಬೇಕಂದ್ರೆ ಎಲ್ಲೋ ಕಲರ್ ಮಾಡ್ಬೇಕು ಇದನ್ನ. ಎಲ್ಲೋ ಲೀಫ್ ಇರುತ್ತಲ್ಲ ಅದು ಮಾಡಿ ಇವೆಲ್ಲ ಹಿಂಗೆ ಮಾಡ್ಬೇಕು. ಇವನ್ನೆಲ್ಲ ಏನೋ ತೆಗೆದು ಫೋಲ್ಡಿಂಗಿಗೆ ಇಷ್ಟು ಸೇಮ್ ಸೈಡ್ ಅಕ್ಕ. ಸೇಮ್ ಸೇಮ್ ಈ ಕಡೆ ಇಲ್ಲಿದೆ ಇಷ್ಟು. ಅದು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಫೋರ್ ಕಟ್ಸ್ ಪಿನ್ ಮಾಡಿಬೇಕಲ್ಲ. ಅಷ್ಟೇ ಕಪ್ಪು ಶೇಪ್ ಬರಕ್ಕೆ ಹಾಂ ಕರೆಕ್ಟ್. ಬೇಕಾದ್ರೆ ಒಳಗೆ ಬಾಕ್ಸ್ ಇರ್ತಾವಲ್ಲ ಇದಕ್ಕೆ ನೀವು ಎರಡು ಇದು ತಗೊಂಡ್ರು ನಡೆಯುತ್ತೆ. ಸ್ಟಿಫ್ ಬರುತ್ತೆ. ಸ್ಟಿಫ್ ಬರುತ್ತೆ. ಇದು ಬಹಳ ಇದೆ. ಅದು ತೆಳ್ಳಗಿದೆ. ನೀವು ಅಷ್ಟು ಪೇಷನ್ಸಿಂದ ಮಾಡ್ತಿದ್ದೀರಿ. ನಮ್ಮಂತ ಅವಸರದವ್ರಂತೂ ಅವಸರ ಮರಿಬೇಕು. ಅವಸರದಾಗ ಆಗೋದೇ ಇಲ್ಲ. ಮೊದಲೇ ಮಾಡಿ ಇಡ್ಬೇಕು. ಅಂದರೆ ಒಂದೆರಡು ಮೂರು ಸರಿ ಮಾಡಿದ್ರೆ ನೆಕ್ಸ್ಟ್ ಟೈಮು ಆಂಟಿನೇ ಕರೆಕ್ಟ್ ನಿಧಾನ ಮಣ್ಣಿಂದ ಧ್ವನಿಯಲ್ಲೇ ಕೊಡೋಣ. ಇದೇ ಥರ ಧ್ವನಿ ಅಲ್ಲ ಯಾರು ನಾವು ಮಾಡಿದ್ವಿ. ಮಾಡ್ತೀರಾ ಅವ್ರು ಅಲ್ಲ ಗುರಿ ಅಂತ ಗುರಿ ಇರುತ್ತಲ್ಲ ಅದೆಲ್ಲ ಬರುತ್ತೆ. ಕೋಸಂಬರಿನ ಸ್ವಲ್ಪ ನೀರು ಕಾರ್ಬೋದು. ಗುಗ್ರಿಗೆ ಮಾಡಿದ್ರು ಇದು ಬಾದಾಮಿ ಎಲೆ. ಇದನ್ನೇ ಮಾಡ್ಕೊಂಡು ಬಂದಿದ್ರು ಬಾದಾಮಿ ಎಲೆ. ಇದೇ ಥರ ಎಲ್ಲೆಲ್ಲೇ ಫೋಲ್ಡಿಂಗ್ ಬರುತ್ತಾ ಅಲ್ಲೆಲ್ಲ ಜಾಸ್ತಿ ಬಂದಲ್ಲೆಲ್ಲ ಆಮೇಲೆ ಸ್ಟಿಫ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ಎಲ್ಲಿಯೂ ನಿಮಗೆ ಇದು ಬರೋದಿಲ್ಲ. ಅವರೇ ಮಾಡಿದ್ರು ಇದರಲ್ಲಿ ಅಷ್ಟೊಂದು ನೆನಪು. ಇದು ಹಿಂಗೆ ಹಾಂ ಕರೆಕ್ಟ್. ಇಲ್ಲಿ ಇದು ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇ ಇದಕ್ಕೆ ಎಲ್ಲ ಹಿಂಗೆ ಜಸ್ಟ್ ಹಿಂಗೆ ಸ್ಯಾರಿ ಫೋಲ್ಡ್ ಹಾಂ. ಇದು ಫ್ಯಾನ್ ಫ್ಯಾನ್ ಥರ ಇಲ್ಲೇ ಒಂದು ಪಿನ್ ಹೊಡೆದ್ಬಿಡೋದು. ಇದನ್ನು ನೀವು ಇದು ಕೂಡ ಮಾಡ್ಬೋದು. ಅಲ್ಲಲ್ಲೇ ಗೋಡೆಗೆ ಫ್ಲವರ್ ಇಟ್ಟು ಅಟ್ಯಾಚ್ ಮಾಡ್ತಾರೆ. ಅದ್ರ ಮಧ್ಯೆ ಫ್ಲವರ್ಸ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ ಹೇಳ್ಕೊಡು. ಹಾಕು ಫ್ಲವರ್ ರೌಂಡ್ ಆದರೆ ಫ್ಲವರ್ ಆಗಬಾರ್ದು. ಇವೆಲ್ಲ ಪ್ಯಾಟರ್ನ್ ನೀವು ಮಾಡ್ಕೊಳ್ರಿ. ಪೇಪರ್ನಲ್ಲಿ ಮಾಡಿ ಇಟ್ಕೊಳ್ರಿ. ಅಂದರೆ ನೆನಪಿರುತ್ತೆ. ಈ ಥರ ಈಗ ನೀವು ಒಂದೇನಾದ್ರೆ ದೀಪ ಇಡಬೇಕಾಗಿತ್ತು, ಏನೋ ಒಂದು ಮಾಡಬೇಕಾಗಿತ್ತು ಅಂದರೆ ನೀವು ಈಸಿ ಇದೆ. ಬೇಗ ಬೇಗ ಹಿಂಗೆ ನೀರಿಗೆ ಹಿಂಗೆ ಹಿಂಗೆ ಇಲ್ಲೇ ಪಿನ್ ಹೊಡೆಯೋದು. ಎಸ್ ಸ್ಮಾಲ್ ತಗೋಬೇಕಲ್ಲ ನೀವು? ಹಾಂ ಸ್ಮಾಲ್ ಸ್ಮಾಲ್ ಮಾಡಿ ಎಲ್ಲದಕ್ಕೆ. ಒಂದ್ರಾಗ ಎರಡಾದ್ರೆ ಸರಿ. ಬಾ. ಇದು ಎಂಡ್ ಇಂಥದ್ದು ಈ ಥರನ ಇದು ಹಿಂಗೆ ಹಾಂ ಹಾಂ ಕರೆಕ್ಟ್. ಇಲ್ಲೇ ಇದು ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲೇ ಇದಕ್ಕೆ ಎಲ್ಲ ಹಿಂಗೆ ಜಸ್ಟ್ ಹಿಂಗೆ ಸ್ಯಾರಿ ಫೋಲ್ಡ್. ಹಾಂ ಇದು ಫ್ಯಾನ್. ಇದು ಫ್ಯಾನ್. ಇಲ್ಲೇ ಒಂದು ಪಿನ್ ಹೊಡೆದ್ಬಿಡೋದು. ಇದನ್ನು ನೀವು ಇದು ಕೂಡ ಮಾಡ್ಬೋದು. ಅಲ್ಲಲ್ಲೇ ಗೋಡೆಗೆ
ಫ್ಲವರ್ ಇಟ್ಟು ಅಟ್ಯಾಚ್ ಮಾಡ್ಬೋದು. ಫ್ಲವರ್ಸ್ ಇಲ್ಲೊಂದು ಪಿನ್ ಹಾಕಿ. ನಾನು ಇಲ್ಲಿ ಎಷ್ಟೊಂದು ಫ್ಲವರ್ಸ್ ಮಾಡಿದ್ರೆ ಫ್ಲವರ್ ಹೇಳ್ಕೊಡು. ಹಾಕು ಫ್ಲವರ್. ಹಾಂ ನನಗೆ ಬಾಳೆ ಎಲೆ ಬೇಕು ಉದ್ದದ್ದು. ಇದು ಹಿಂಗೆ ಆ ಕಡೆ ಇಷ್ಟೇ ಸಾಕಿದ್ದಕ್ಕೆ 2 inches. ದೊಡ್ಡ ಬಂತಲ್ಲ. ಇದು 1 inch ಆಯಿತು. ನನಗೆ ಇಲ್ಲೇ ಉಲ್ಟಾ ಆಗುತ್ತೆ. ಇದು ಕರೆಕ್ಟ್ ಮಾಡ್ತಾರೆ. ಈಗ ಬಂತು ಸರಿ. ಯಾವಾಗಲೂ ಇದೇನು ಕಟ್ ಮಾಡಬಾರ್ದು. ಎಲ್ಲ ನಮ್ಮದು ವರ್ಕ್ ಆದಮೇಲೆ ಕಟ್ ಮಾಡಬೇಕು. ಎಣದ ಮೇಲೆ ಹಾಂ ಈ ಕಡೆ ಯಾರೆಲ್ಲ ಕಟ್ ಮಾಡ್ತೀರಿ? ಮಾಡ್ತೀನಿ ನಾನು. ಪಿನ್ ಡ್ರಾಪ್ ಸೈಲೆನ್ಸ್. ಎಷ್ಟು ಗುಡ್ ಸ್ಟೂಡೆಂಟ್ಸ್. ಅದೇ ವೆರಿ ಸೀರಿಯಸ್ ಅಬ್ಸರ್ವೇಷನ್. ಪ್ರಾಕ್ಟಿಕಲ್ ಮಾಡಿದ್ರು ಆ ಕಡೆ ಇದ್ರೆ ಮಾಡೋಣ. ಈ ಏಜಲ್ಲಿ ಮತ್ತೆ ಬಂದಿದೆ ಪ್ರಾಕ್ಟಿಕಲ್ಸ್. ಇವಾಗ ಇಲ್ಲಿ ಇರುತ್ತಲ್ಲ, ಒಂದು ಮ್ಯಾಲೆ ಬರಬೇಕು, ಒಂದು ಕೆಳಗೆ ಬರಬೇಕು. ಇದು ಕೆಳಗಡೆ ಬಂದಿದೆ ಚಾಪೆ ಹೀಗೆ. ಆಮೇಲೆ ಇದನ್ನೇನು ಮಾಡೋದು, ಮೇಲೆ ಮಾಡೋದು. ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಚೆನ್ನಾಗಿರುತ್ತೆ. ಒಂದು ಡಾರ್ಕ್ ಒಂದು ಗ್ರೀನ್. ಅದು ತಗೋಬೇಕಿತ್ತು. ಅವಾಗ ಕಾಣಿಸುತ್ತೆ ಚೆನ್ನಾಗಿ. ಈಗ ಇದು ಮ್ಯಾಲೆ ಬರುತ್ತೆ. ಆಲ್ಟರ್ನೇಟ್ ತೆಗಿ, ಓಪನ್ ಮಾಡಿ. ಒಂದು ಮ್ಯಾಲೆ ಬರಬೇಕು, ಒಂದು ಕೆಳಗೆ. ಹೌದು ಹೌದು. ಇಲ್ಲ ಅಂದರೆ ಅದು ಸರಿ ಇಲ್ಲ. ಅದಕ್ಕಾಗಿ ನಾವು ಹಾಕ್ಕೊಂಡ್ರೆ ಸೊ ಈಗ ಸ್ವಲ್ಪ ಇದು ಹಾಕಿ ಇದು ಒಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇವಾಗ ಇದು ಮ್ಯಾಲೆ ಬಂದಿದೆ, ಕೆಳಗೆ. ಇಲ್ಲಿದು ಹೋಗಿದ್ದು ಹಂಗಿಲ್ಲ, ಇಲ್ಲಿ ಬಂದಿಲ್ಲ. ಇಲ್ಲಿವರೆಗೆ ಇದೆ. ಅದು ಇಲ್ಲಿವರೆಗೆ ಇರೋದು. ಸ್ವಲ್ಪ ಎಳಿ ಇದ್ರ ಕಡೆ ಹೋಗುತ್ತೇನ. ಇದೆಲ್ಲ ಯಾವುದು ಅದು ನಂಗೆ ಕಂಟಿನ್ಯೂ ಮಾಡ್ಬೋದಾ? ಅದೊಂದು ಡಾರ್ಕ್ ಗ್ರೀನ್ ಇದೆ ನೋಡಿ, ಅಲ್ಲಿ ನಿಮ್ಮ ಕೈ ಹತ್ರ. ಏನೇ ಕಂಟಿನ್ಯೂ ಮಾಡಬಾರ್ದು ಹಾಗೆ ಅದ್ರ ಮೇಲೆ ಇಟ್ಟು ಮಾಡ್ಬೋದಾ? ಅಂದರೆ ಈಗ ಸ್ಟೆಪ್ಲಲ್ಲೇ ಹೊಡ್ಕೋಬೇಕು ಅದನ್ನ. ಬೇರೆ ಭಾಳ ಇಟ್ಟರೆ ಭಾಳ ಇದಾಗ್ಬಿಡ್ತೈತಿ. ಈಗ ಇದು ಮೇಲೆ, ಇದು ಮೇಲೆ.
ಒಬ್ಬರೇ ಮಾಡ್ಬೋದು, ಇಬ್ಬರು ಬೇಕು ಇದಕ್ಕೆ? ಮಾಡ್ಬೋದು. ಈಗ ಇಷ್ಟೇ ಇದೆ, ಇಷ್ಟೇ ತೋರಿಸ್ತೀನಿ ಈಗ. 3 ಜನ ಇಟ್ಕೊಂಡು ಕೂತ್ಕೊಳ್ಳಿ. ನಾವಂದ್ರೆ ಯೋಚನೆ ಮಾಡ್ತೀವಿ. ಇನ್ನೊಂದು ಗ್ರೀನ್ ಕಲರ್ ಐತೆ ನೋಡ್ರಿ, ಎಲ್ಲರಿಗೂ ಸಪ್ಪುದ್ದಿರೋದು ನೋಡಿ. ಅಲ್ಲ ನೀವು ಮಾಡಿದ್ರೆ ಕೆಳಗಡೆ ಏನಾದ್ರು ಇದ್ರೆ ಒಂದು ತಗೊಂಡ್ಬನ್ನಿ. ಅಂದರೆ ಇದು ಜಾಸ್ತಿ ಅಲ್ಲ ಸ್ವಲ್ಪ ಲೆಂತ್ ಬೇಕಲ್ಲ, ಲೆಂತ್ ಬೇಕು. ಇಲ್ಲ ಎಲ್ಲ ಉದ್ದ ಬೇಕು. ಹಾಂ, ಅಂದರೆ ನಿಮಗೆ ಗೊತ್ತಾಗತ್ತೆ. ಹಾಂ, ಹಿಂಗೆ ಮಾಡಿ ದರ್ವೊಂದಕ್ಕೂ ಸ್ಟೆಪ್ಲರ್ ಹೊಡಿಬೇಕಿಲ್ಲ. ಹಾಂ, ಇಲ್ಲೂ ದರ್ವೊಂದು ಸ್ಟೆಪ್ಲರ್ ಹೊಡಿಬೇಕು. ಈಗ ನೀವು ಎಷ್ಟು ಲೀಫ್ ದೊಡ್ಡ ತಗೋತೀರಿ ಅಷ್ಟು ನಿಮಗೆ ದೊಡ್ಡ ಸಿಗುತ್ತೆ. ಆವಾಗ ನೀವು ಒಂದು ಗ್ರೀನು ಒಂದು ಎಲ್ಲೋ ಇದ್ದರೆ ನಿಮಗೆ ಡಿಫ್ರೆಂಟ್ ಕಾಣಿಸುತ್ತೆ. ಹಂಗೆ ಇವಾಗ ಇಲ್ಲಿ ಒಂದು ಹಿಂಗೆ ಫಿನಿಶ್ ಮಾಡ್ಬೇಕು. ಹಿಂಗೆ ಹಾಂ, ಆಮೇಲೆ ಇಲ್ಲೊಂದು ಫಿನಿಶ್ ಮಾಡಬೇಕು. ಈಗ ಸ್ಟಾರ್ಟಿಂಗೇ ಮಾಡಬೇಕಾಗಿತ್ತು ಇದನ್ನು ನಾವು. ಕೊಂಡಿದ್ದಾಳೆ ಯಾರೋ ಬೈ ಚಾನ್ಸ್ ತೊಗೊಂಡ್ಬಿಟ್ಟಾರೆ ಎಲ್ಲನೂ. ನಾನು ಇಟ್ಕೊಂಡಿದ್ದೀನಿ. ಅವ್ರಿಗೂ ಗೊತ್ತಿಲ್ಲ, ನೀನು ಅದಕ್ಕೆ ಪರ್ಪಸ್ ಈಗ ಒಬ್ಬರು ಹಿಡ್ಕೋಬೇಕು ಇದನ್ನು. ಹೋಯ್ತಿದ್ರು ಏನು ಫೋಟೋ ತೆಗಿತೀವಿ, ಏನು ಅಲ್ಲಿ ಇಟ್ಕೊಂಡು ಎದು ಬದುಕು ಬೇಡ. ಅದೇ ಜವಾಬ್ದಾರಿ ಅಲ್ಲಿ ಹತ್ತಕ್ಕೆ ಏನೇನಿದು ಏನಿಲ್ಲ. ಆಮೇಲೆ ಭಾವನಾಕ ಬರ್ತಾರೆ. ಇಲ್ಲಿ ಲಾಸ್ಟಿಗೆ ಒಂದು ಹಾಕಬೇಕು. ಪೇಷನ್ಸ್. ಹಬ್ಬದ ಹಿಂದಿನ ದಿವಸ ಕಿಚನ್ ಕ್ಲೋಸ್ ಮಾಡಿಬಿಡ್ಬೇಕು. ಇದಕ್ಕೊಂದು ಹಾಕಿ ಮಾಡಕ್ಕೆ ಸಾಧ್ಯ. ಅಲ್ಲ ಅಷ್ಟು ದೊಡ್ಡ ಮ್ಯಾಟ್ ಹೆಂಗೆ ಮಾಡಬೇಕಿಲ್ಲಪ್ಪ ಅಂದರೆ ಅದೇ ಕಿಚನ್ ಇಲ್ಲ, ಇಷ್ಟೇ ಸಾಕು. ಸುತ್ತಲೂ ನಾವು ಫ್ಲವರ್ಸ್ ಅರೇಂಜ್ಮೆಂಟ್ ಮಾಡಿಬಿಟ್ರೆ ಆಯ್ತು. ನಾವು ಬೇರೆ ಕಲ್ತೀವಲ್ಲ. ಮತ್ತು ಗಂಡಿಗೆ ಉಪವಾಸ ಹಾಕ್ಬೇಕು ಅಂತಿದೆ. ಟಿಫನ್ ಇಲ್ಲ, ಊಟ ಇಲ್ಲ, ಏನಿಲ್ಲ. ಮೇಕಪ್ಗೆ, ಸೀರೆ ಉಟ್ಕೊಳಕ್ಕ, ರೀಸೆಂಟ್ಗೆ ಇದೊಂದು ತೆಗ್ದಾಕು. ಫ್ಲವರ್ಸ್ ಹಚ್ಚಿಬಿಡ್ತೀವಿ. ಅದು ತಗೊಂಬ. ಫ್ಲವರ್ ಬುಟ್ಟಿ ಕೊಡೆ, ಫ್ಲವರ್ ಬುಟ್ಟಿ. ಫ್ಲವರ್ಸ್ ತಗೊಂಬಂದು ನೋಡೋಣ. ಏನು ಇದೆಯಲ್ಲ, ಏನಾದರೂ ಮಾಡಮ್ಮ. ತಗೊಂಬಾಬು ಇದಾನಂತ. ಇವಾಗ ಉದ್ದಾಗಿ ಕಟ್ ಮಾಡಿಬಿಡ್ಬೇಕು ಬಾಳೆದಲ್ಲಿ. ಅದನ್ನು ಫಸ್ಟ್ ಗುಂಡು ಪಿನ್ನಿಂದ ಸ್ಟಿಕ್ ಮಾಡಿ ಹಿಂಗೆ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಸೊ ಆವಾಗ ಏನಾಗುತ್ತೆ, ಎಲ್ಲ ಕಡೆ ಈ ಥರ ಬಂದಮೇಲೆ ಮೊದಲಿಗೆ ಹೇಳಿದಾಗೆ ಫ್ಲವರ್ಸ್ ಎಲ್ಲ ಕೋನ್ ಮಾಡಿರ್ತೀವಲ್ಲ ಅವನ್ನ ಇಟ್ಕೋಬೇಕು. ಇದು ಥರ ಇಲ್ಲಿ ಇದು 2 ಲೇಯರ್ ಹಾಕ್ಬೇಕಲ್ಲ? 2 ಲೇಯರ್. ಇದು ಇಲ್ಲಿ ಹೌದು. ಅದೇ ಒಂದೇ ಎಲೆನೇ ಮಡಚಿ, ಒಂದೇ ಎಲೆನೇ 2 ಸಾರಿ ಮಾಡಿಸಿ ಫೋಲ್ಡ್ ಮಾಡಿ. ಆ ಫೋಲ್ಡಿಂಗ್ ಒಂದು ಸಾರಿ ತೋರಿಸಿ. మగువా మగువా లోకానికి తెలుసా నీ విలువా మగువా మగువా నీ సహనానికి సరిహద్దులు కలవా అటు ఇటు అన్నింటా నువ్వే జగమంతా పరుగులు తీస్తావు ఇంట బయట అలుపని రవ్వంతా అననే అనవంట వెలుగులు పూస్తావు వెళ్ళే
దారంతా